ನಿಮಗೆಲ್ಲರಿಗೂ ಜಕಾರ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿಗೆ ಸಂಬಂಧಿಸಿದಂತಹ SE2 ಪರೀಕ್ಷೆಯ ಒಂದು ಬ್ಲೂ ಪ್ರಿಂಟ್ ಅನ್ನು ತೃತೀಯ ಭಾಷೆ ಹಿಂದಿಯಲ್ಲಿ ನಾವು ನೋಡ್ತಾ ಸಾಗೋಣ. ಸರಿನಾ? ಏಕೆಂದ್ರೆ ಯಾವಾಗಿಂದ ನಿಮ್ಮ ಪರೀಕ್ಷೆ ಸ್ಟಾರ್ಟ್ ಅದಾವ? ಮಾರ್ಚ್ 20ರಿಂದ ನಿಮ್ಮ ಪರೀಕ್ಷೆಗಳು ಪ್ರಾರಂಭ ಇದಾವೆ. ಈ ಒಂದು ಮಾರ್ಚ್, ಏಕೆಂದ್ರೆ ಈ ಸಲ ಬೋರ್ಡ್ ಕಡೆಯಿಂದ ಪ್ರಶ್ನೆ ಪತ್ರಿಕೆ ಬರೋದಿರೋದ್ರಿಂದ ಬ್ಲೂ ಪ್ರಿಂಟ್ನು ಕೂಡ ಬಿಟ್ಟಿದ್ದಾರೆ. ಅಂದ್ರೆ ಯಾವ ಪಾಠದಿಂದ ಅಂಕಭಾರ ಬಿಟ್ಟಿದ್ದಾರೆ. ಏನು ಅಂಕಭಾರ ಅಂದ್ರೆ ಯಾವ ಪಾಠದಿಂದ ಎಷ್ಟು ಅಂಕಕ್ಕೆ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಎನ್ನುವಂಥದ್ದು ಬಿಟ್ಟಿದ್ದಾರೆ. ಅದನ್ನ ಒಂದ್ಸಲ ನಾವು ನೋಡ್ತಾ ಸಾಗೋಣ. ಆಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ನಾವು ನೋಡ್ತಾ ಸಾಗೋಣ. ಸರಿನಾ? ಗದ್ಯ ಮತ್ತು ಪದ್ಯ ಸೇರಿ ಒಟ್ಟು ಎಷ್ಟು ಪಾಠಗಳಿದಾವೆ? ಗದ್ಯ ಮತ್ತು ಪದ್ಯ ಸೇರಿಸಿ 17 ಪಾಠಗಳದಾವ. ಜೊತೆಗೆ 3 ಪೂರಕ ವಾಚನ ಅದಾವ. ಆಮೇಲೆ ವ್ಯಾಕರಣ ಐತಿ. ಆಮೇಲೆ ಅಪಠಿತ ಗದ್ಯಾಂಶ, ಪತ್ರ, ನಿಬಂಧ, ಹೀಗೆ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಸಾಗೋಣ. ನಮ್ಮ ಮೊದಲನೇ ಪದ್ಯ ಪಾಠ ಇದೆ. ಯಾವುದು? ಜಯ ಜಯ ಭಾರತ್ ಮಾತಾ. ಜಯ ಜಯ ಭಾರತ್ ಮಾತಾದಿಂದ ಎಷ್ಟು? 4 ಅಂಕದ ಒಂದು ಪ್ರಶ್ನೆನ ಕೇಳಿದ್ದಾರೆ. ಎಷ್ಟು ಅಂಕದ್ದು? 4 ಅಂಕದ ಒಂದು ಪ್ರಶ್ನೆ. ಹಾಗಿದ್ರೆ ಈ ಒಂದು 4 ಅಂಕದ ಪ್ರಶ್ನೆ ಯಾವ್ದಿರ್ಬೋದು? ಪದ್ಯ ಭಾಗ ಪೂರ್ಣ ಕೀಜಿಯೆ. ಪ್ರಶ್ನೆ ಸಂಖ್ಯೆ 35. ಎಷ್ಟು? ಪ್ರಶ್ನೆ ಸಂಖ್ಯೆ 35 ಪದ್ಯ ಭಾಗ ಪೂರ್ಣ ಕೀಜಿಯೆ. ಫಿಕ್ಸ್ ಆಗಿ ನಿಮ್ಮ ವಾರ್ಷಿಕ ಪರೀಕ್ಷೆಗೂ ಕೂಡ ಇದನ್ನೇ ಕೇಳ್ತಾರೆ. ಇಲ್ಲಿ 1 ಅಂಕದ ಪ್ರಶ್ನೆ ಬರಂಗಿಲ್ಲ, 2 ಅಂಕದ ಪ್ರಶ್ನೆ ಬರಂಗಿಲ್ಲ, 3 ಅಂಕದ ಪ್ರಶ್ನೆ ಬರಂಗಿಲ್ಲ. ಡೈರೆಕ್ಟ್ ಆಗಿ ಜಯ ಜಯ ಭಾರತ್ ಮಾತಾದಿಂದ 4 ಅಂಕದ್ದು ಒಂದು ಪ್ರಶ್ನೆ ಬರ್ತದೆ. ಒಟ್ಟಿಗಾಗಿ ಎಷ್ಟು? ಒಂದು ಪ್ರಶ್ನೆ 4 ಅಂಕ. ನಮ್ಮ 2ನೇ ಪಾಠ ಯಾವ್ದಿದೆ? ಗುಲಾಬ್ ಸಿಂಹ. ಗುಲಾಬ್ ಸಿಂಹದಿಂದ 1 ಅಂಕದ್ದು ಒಂದು ಪ್ರಶ್ನೆ ಅಂತ ಹೇಳಿದ್ದಾರೆ. ಎಷ್ಟು? 1 ಅಂಕದ ಒಂದು ಪ್ರಶ್ನೆ. ಇನ್ನು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋದಾದ್ರೆ 1 ಅಂಕದ್ದು 8 ಅಂತೂ ವ್ಯಾಕರಣ ಇದಾವೆ. 1 ಅಂಕದ್ದು ಈ ಒಂದು ಪ್ರಶ್ನೆ ಅನುರೂಪ್ತ ಪ್ರಶ್ನೆ ಆದ್ರೂ ಬರಬಹುದು. ಯಾವುದು? ಅನುರೂಪ್ತ ಪ್ರಶ್ನೆ ಆದ್ರೂ ಬರಬಹುದು. ಅಥವಾ ಇದರಿಂದ ಏಕ ವಾಕ್ಯಮೇ ಉತ್ತರ ಲಿಖಿ ಅನ್ನುವಂಥದ್ದು ಅದಾವ. ಅದು 4 ಪ್ರಶ್ನೆ ಇರ್ತಾವ. ಅದಾದ್ರೂ ಬರಬಹುದು ಅಥವಾ ಅದಾದ್ರೂ ಬರಬಹುದು. ಇಲ್ಲಿ 1 ಅಂಕದ ಪ್ರಶ್ನೆಗೆ ನೀವು ಏನೇನ್ ಮಾಡ್ಬೇಕು ಅಂದ್ರೆ ಅನುರೂಪ್ತಾನು ಕೂಡ ಮಾಡಬೇಕು, ಹಾಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿನೂ ಕೂಡ ಮಾಡಬೇಕು. समझ में आया? और 2 अंकों का एक प्रश्न. 2 अंकದ್ದು ಒಂದು ಪ್ರಶ್ನೆ ಬರ್ತದೆ. 2 ಅಂಕದ್ದು ಒಂದು ಪ್ರಶ್ನೆ. ಇಲ್ಲಿ 3 ಅಂಕದ ಪ್ರಶ್ನೆ ಬರಂಗಿಲ್ಲ, 4 ಅಂಕದ ಪ್ರಶ್ನೆ ಇಲ್ಲಿ ಕೇಳಂಗಿಲ್ಲ ನಿಮ್ಗೆ. ಡೈರೆಕ್ಟ್ ಆಗಿ 2 ಪ್ರಶ್ನೆಗಳು ಬರ್ತಾವ ನಮಗ ಗುಲಾಬ್ ಸಿಂಹದಿಂದ. ಒಟ್ಟು ಅಂಕಗಳ ಸಂಖ್ಯೆ ಎಷ್ಟು? 3. ಎಷ್ಟು? 3. और हमारा तीसरा पाठ है स्वामी विवेकानंद. ಯಾವುದು? ಸ್ವಾಮಿ ವಿವೇಕಾನಂದ. ಡೈರೆಕ್ಟ್ ಆಗಿ ನಮಗೆ 3 ಅಂಕದ ಒಂದು ಪ್ರಶ್ನೆನ ಕೇಳಿದ್ದಾರೆ. ಎಷ್ಟು? 3 ಅಂಕದ್ದು ಒಂದು ಪ್ರಶ್ನೆನ ಕೇಳಿದ್ದಾರೆ. 1 ಅಂಕದ ಪ್ರಶ್ನೆ ಬರಂಗಿಲ್ಲ, ಹಾಗೂ 2 ಅಂಕದ ಪ್ರಶ್ನೆನೂ ಕೂಡ ಇಲ್ಲಿ ಬರೋದಿಲ್ಲ. ಡೈರೆಕ್ಟ್ ಆಗಿ ಲಾಂಗ್ ಕ್ವಶನ್ಗಳನ್ನ ಮಾತ್ರ ಈ ಒಂದು ಪಾಠದಿಂದ ನಾವು ಮಾಡ್ತಾ ಸಾಗಬೇಕು. ಒಂದು ಪ್ರಶ್ನೆನ ಕೇಳಿದ್ದಾರೆ. ಎಷ್ಟು ಅಂಕಕ್ಕೆ? 3 ಅಂಕಕ್ಕೆ. ನಾವು ಆಮೇಲೆ ಡಿಸ್ಕಷನ್ ಮಾಡೋಣ. 1 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ, 2 ಅಂಕದ ಎಷ್ಟಿರ್ತಾವೆ, 3 ಅಂಕದ ಎಷ್ಟಿರ್ತಾವೆ, ಹಾಗೂ 4 ಅಂಕದ ಎಷ್ಟಿರ್ತಾವೆ ಅನ್ನೋಂಥದ್ದು ಈಗ ಜಸ್ಟ್ ನೀವು ನೋಡ್ತಾ ಸಾಗ್ರಿ. ಪದ್ಯ ಪಾಠ ಇದೆ ನಮ್ದು. ಯಾವುದು? ಅನುಶಾಸನ್ ಹಿ ಶಾಸನ್ ಹಿ ಎನ್ನುವಂಥದ್ದು. ಇಲ್ಲಿನೂ ಕೂಡ ಡೈರೆಕ್ಟ್ ಆಗಿ 3 ಅಂಕದ ಒಂದು ಪ್ರಶ್ನೆನ ಕೇಳಿದ್ದಾರೆ. ಎಷ್ಟು? 3 ಅಂಕದ ಒಂದು ಪ್ರಶ್ನೆ. ನೋಡ್ರಿ, ನಿಮಗೆ ಸ್ಕೋರಿಂಗ್ ಮಾಡೋದಕ್ಕೆ ಫಸ್ಟ್ ನೀವು ಪದ್ಯ ಭಾಗದಲ್ಲಿ ಇರುವಂತ ಎಲ್ಲ ಪ್ರಶ್ನೆಗಳನ್ನ ಮಾಡಬೇಕು. ಯಾಕಂದ್ರೆ ಈಸಿ ಇದಾವೆ, ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಇದೆ. ಗದ್ಯದಲ್ಲಿ ಬಂದ್ರಿ ಅಂದ್ರೆ ಅಲ್ಲಿ ಪ್ರಶ್ನೆಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾವೆ. ಹಾಗಾಗಿ ಅನುಶಾಸನ್ ಹಿ ಶಾಸನ ಡೈರೆಕ್ಟ್ ಆಗಿ 1 ಅಂಕದ ಪ್ರಶ್ನೆ ಮಾಡೋದಿಲ್ಲ. ಲಾಂಗ್ ಕ್ವಶನ್ ಮೇ ಬಿ 2-3 ಅಷ್ಟೇ ಅದಾವ. ಇಲ್ಲಿ ಅನುಶಾಸನ ಶಾಸನದಲ್ಲಿ 2ರಿಂದ 3 ಪ್ರಶ್ನೆಗಳನ್ನು ಮಾಡಿದ್ರೆ ಅದರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುತ್ತೆ. ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ ಹಾಗೂ ಎಷ್ಟು? 3 ಅಂಕಗಳು ಇಲ್ಲಿಂದ ಕೂಡ ಬರ್ತವೆ. ನಮ್ಮ ನೆಕ್ಸ್ಟ್ ಪಾಠ ಯಾವ್ದಿದೆ? ಮೌಸಿ. ಯಾವ್ದಿದೆ? ಮೌಸಿ. ನೋಡ್ರಿ, ಮೌಸಿ ಪಾಠದಿಂದ 4 ಅಂಕದ ಒಂದು ಪ್ರಶ್ನೆನ ಕೇಳಿದ್ದಾರೆ. ನೋಡ್ರಿ, ಜಯ ಜಯ ಭಾರತ್ ಮಾತಾದಿಂದ 4 ಅಂಕದ ಪ್ರಶ್ನೆ ಬರ್ತದೆ. ಗದ್ಯ ಭಾಗದ ನೋಡೋದಾದ್ರೆ ಮೌಸಿ ಪಾಠದಿಂದ ಇದು ಪ್ರಶ್ನೆ ಸಂಖ್ಯೆ 35 ಆದ್ರೆ ಇದು ಪ್ರಶ್ನೆ ಸಂಖ್ಯೆ ಎಷ್ಟಿರ್ತೈತೆ ಹೇಳ್ರಿ? 34. ಪ್ರಶ್ನೆ ಸಂಖ್ಯೆ ಎಷ್ಟಿರ್ತದೆ? 34. ಡೈರೆಕ್ಟ್ ಆಗಿ ಇಲ್ಲಿನೂ ಕೂಡ 1 ಅಂಕದಿಲ್ಲ, 2 ಅಂಕದಿಲ್ಲ, ಲಾಂಗ್ ಕ್ವಶನ್ಸ್ಗಳನ್ನ ಅಷ್ಟೇ ಮಾಡಬೇಕು. ಒಂದು ಪ್ರಶ್ನೆ ಕೇಳ್ತಾರೆ. ಎಷ್ಟು ಅಂಕಕ್ಕೆ? 4 ಅಂಕಕ್ಕೆ. ಎಷ್ಟು ಅಂಕಕ್ಕೆ? 4 ಅಂಕಕ್ಕೆ. ನೆಕ್ಸ್ಟ್ ಚಿರಾಪೂಂಜಿ ಸೆ ಆಯಾ ಹೂಂ ಎನ್ನುವಂಥದ್ದು ನಮ್ಮದು ಪಾಠ ಇದೆ. ಅಲ್ಲಿಂದನೂ ಕೂಡ ಡೈರೆಕ್ಟ್ ಆಗಿ 3 ಅಂಕದ್ದು ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿನೂ ಕೂಡ 1 ಅಂಕದ್ದು 2 ಅಂಕದ್ದು ಮಾಡುವಂಥ ಅವಶ್ಯಕತೆ ಇಲ್ಲ. ಲಾಂಗ್ ಪ್ರಶ್ನೆಗಳನ್ನ ಅಷ್ಟೇ ಮಾಡಬೇಕು. ಒಂದು ಪ್ರಶ್ನೆ ಬರುತ್ತೆ. ಎಷ್ಟು ಅಂಕಕ್ಕೆ? 3 ಅಂಕಕ್ಕೆ. ಅದೇ ತರ ಪರ್ಯಾವರಣ ಬಚಾವ್. ಪರ್ಯಾವರಣ ಬಚಾವ್ ಡೈರೆಕ್ಟ್ ಆಗಿ ಇಲ್ಲಿನೂ ಕೂಡ 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಪದ್ಯ ಭಾಗ ಇಲ್ಲಿನೂ ಬಹಳ ಆದ್ರೆ ಮ್ಯಾಕ್ಸಿಮಮ್ ಒಂದು 2ರಿಂದ 3 ಅಷ್ಟೇ ಇರಬಹುದು. ಒಂದು 3 ಪ್ರಶ್ನೆಗಳು ಅಷ್ಟೇ. ಅಷ್ಟು ಮಾಡಿದ್ರಿ ಅಂದ್ರೆ ಅದರಿಂದ ಯಾವ್ದಾದ್ರು ಒಂದು ಪ್ರಶ್ನೆ ಬರ್ತದೆ. 3 ಅಂಕಗಳು ನಿಮಗೆ ಇಲ್ಲಿ ಲಭಿಸ್ತಾವ. ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ.
ಎಸ್, ಪಾಠ 8 ಭೀಮ್ ಅವ್ರ ರಾಕ್ಷಸ್ ಗದ್ಯ ಪಾಠ ಇದೆ. ಇಲ್ಲಿ ನೋಡ್ರಿ, ಒಂದು ಅಂಕದ ಒಂದು ಪ್ರಶ್ನೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಅಂಕದ ಪ್ರಶ್ನೆ ಅಂದಾಗ ಪ್ರತಿ ಸಲ ನಾವು ಏನೇನು ತಗೋಬೇಕು? ಒಂದು ಅನುರೂಪ್ತ ಆದ್ರೂ ಕೇಳಬಹುದು, ಅಥವಾ ಏಕ ವಾಕ್ಯ ಮೇ ಉತ್ತರ ಲಿಖಿ ಅದಾದ್ರೂ ಕೇಳಬಹುದು. ಆಮೇಲೆ 2 ಅಂಕದ ಒಂದು ಪ್ರಶ್ನೆನ ಕೇಳ್ತಾರೆ. 2 ಅಂಕದ್ದು ಒಂದು ಪ್ರಶ್ನೆ ಕೇಳ್ತಾರೆ. ನಿಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ 2 ಪ್ರಶ್ನೆಗಳು ಭೀಮ್ ಅವ್ರ ರಾಕ್ಷಸದಿಂದ ಬರ್ತವೆ. ಒಟ್ಟು ಅಂಕಗಳು 3 ಅಂಕಗಳು ಬರ್ತವೆ. ನೆಕ್ಸ್ಟ್ ನಫೆ ಕೆ ಚಕ್ಕರ್ ಮೇ, ನಫೆ ಕೆ ಚಕ್ಕರ್ ಮೇ ಅನ್ನುವಂಥ ಪಾಠದಿಂದ 2 ಅಂಕದ್ದು ಒಂದು ಪ್ರಶ್ನೆ ಬರ್ತದೆ. ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ 2 ಅಂಕ. ಚಲ್ನಾ ಹಮಾರ ಕಾಮ್ ಹೈ ಪದ್ಯ ಭಾಗ ಇದೆ, 1 ಅಂಕದ ಒಂದು ಪ್ರಶ್ನೆ. ಇಲ್ಲಿನೂ ಸೇಮ್ 1 ಅಂಕದ ಒಂದು ಪ್ರಶ್ನೆ ಅಂದಾಗ ಇಲ್ಲಿ ಅನುರೂಪ್ತ ಆದ್ರೂ ಬರಬಹುದು, ಅಥವಾ ಒಂದು ವಾಕ್ಯದಲ್ಲಿ ಆದ್ರೂ ಬರಬಹುದು. ಆಮೇಲೆ 2 ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಡೈರೆಕ್ಟ್ ಆಗಿ 2 ಪ್ರಶ್ನೆಗಳ ಸಂಖ್ಯೆ ಅಂಕಗಳು 3. ಖೇಲೋ ಕೂದೋ ಸ್ವಸ್ಥ ರಹೋ ಎನ್ನುವಂಥದ್ದು ನಮ್ಮ ನೆಕ್ಸ್ಟ್ ಗದ್ಯ ಪಾಠ ಇದೆ. ಡೈರೆಕ್ಟ್ ಆಗಿ 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಹಾಗಾಗಿ 1 ಅಂಕದ್ದು ಪ್ರಶ್ನೆ ಇಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ. ಓನ್ಲಿ ಲಾಂಗ್ ಕ್ವಶನ್ಸ್ಗಳನ್ನು ಮಾಡಿದರೆ ಸಾಕು. ಒಂದು ಪ್ರಶ್ನೆ 3 ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟ್ ಸಡಕ್ ಕಿ ರಕ್ಷಾ ಸಬ್ಕಿ ಸುರಕ್ಷಾ ಎನ್ನುವಂಥದ್ದು ಗದ್ಯ ಪಾಠ ಇದೆ. 3 ಅಂಕ ಯಹಾ ಸೆ ಭಿ ಪೂಛೆ ಜಾಂಗೆ. ಏಕ್ ಪ್ರಶ್ನೆ ಹೈ, ಅಂಕ ಕಿತ್ನೆ ಹೈ? 3. ಒಂದು ಪ್ರಶ್ನೆ ಇದೆ, 3 ಅಂಕಕ್ಕೆ. ಡೈರೆಕ್ಟ್ ಆಗಿ ಲಾಂಗ್ ಕ್ವಶನ್ಗಳನ್ನು ಅಷ್ಟೇ ಮಾಡ್ತಾ ಹೋಗ್ಬೇಕು. ಈ ಪಾಠದಿಂದ ಒಂದು ಪ್ರಶ್ನೆ ಕೇಳ್ತಾರೆ 3 ಅಂಕಕ್ಕೆ. ನೆಕ್ಸ್ಟ್ ಸಾತಿ ಹಾತ್ ಬಡಾನ ಎನ್ನುವಂಥದ್ದು ಪದ್ಯ ಭಾಗ ಇದೆ. ಏನಿದೆ? ಪದ್ಯ ಭಾಗ. ಇಲ್ಲಿ ನೋಡ್ರಿ, 1 ಅಂಕದ ಒಂದು ಪ್ರಶ್ನೆ. ಮೇ ಬಿ ಇದು ಅನುರೂಪ್ತ ಆದ್ರೂ ಆಗಿರಬಹುದು, ಆರ್ ಏಕ್ ವಾಕ್ಯ ಮೇ ಉತ್ತರ ಲಿಖಿ ಅದಾದ್ರೂ ಕೇಳಿರಬಹುದು. ಆಮೇಲೆ 2 ಅಂಕೋं का एक ಪ್ರಶ್ನೆ. ಡೈರೆಕ್ಟ್ ಆಗಿ 2 ಪ್ರಶ್ನೆಗಳು ಬರ್ತವೆ. ಎಷ್ಟು ಅಂಕಕ್ಕೆ? 3 ಅಂಕಕ್ಕೆ ಬರ್ತವೆ. ನೆಕ್ಸ್ಟ್ ಹಮಾರ ಅಗಲಾ ಪಾಠ ಹೈ ಸೌರ ಊರ್ಜಾ ಗದ್ಯ ಪಾಠ ಇದೆ. ಇಲ್ಲಿನೂ ಕೂಡ ಸೇಮ್ 1 अंकद ಒಂದು ಪ್ರಶ್ನೆ. ಮೇ ಬಿ ಇದು ಅನುರೂಪ್ತ ಆದ್ರೂ ಇರಬಹುದು, ಅಥವಾ ಏಕ ವಾಕ್ಯ ಮೇ ಉತ್ತರ ಲಿಖಿಯೇ. और अगला प्रश्न एक आएगा हमें 2 अंकों के लिए. ಎಷ್ಟು ಅಂಕಕ್ಕೆ? 2 ಅಂಕಕ್ಕೆ ಬರ್ತದೆ. ಡೈರೆಕ್ಟ್ ಆಗಿ 2 ಪ್ರಶ್ನೆಗಳು ಈ ಪಾಠದಿಂದ ಬರ್ತದೆ. ಅಂಕಗಳು 3. और ವೀರಾಂಗನಾ ಚೆನ್ನಮ್ಮ, ವೀರಾಂಗನಾ ಚೆನ್ನಮ್ಮದಿಂದ ಡೈರೆಕ್ಟ್ ಆಗಿ 3 ಅಂಕದ್ದು ಒಂದು ಪ್ರಶ್ನೆ ಇದೆ. ಎಷ್ಟು? 3 ಅಂಕದ್ದು ಒಂದು ಪ್ರಶ್ನೆ. ಲಾಂಗ್ ಕ್ವಶನ್ಸ್ಗಳನ್ನು ಮಾತ್ರ ಮಾಡಬೇಕು ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ. ಒಂದು ಪ್ರಶ್ನೆ ಇದೆ. ಎಷ್ಟು ಅಂಕ? 3 ಅಂಕ. ಪೂರ್ವಾಕ್ಷರ ಕಾ ಪೂರ್ವಾಗ್ರಹ ನೋಡ್ರಿ, ಪೂರ್ವಾಕ್ಷರ ಕಾ ಪೂರ್ವಾಗ್ರಹದಲ್ಲಿ 1 ಅಂಕದ್ದು 2 ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಒಂದು ಅನುರೂಪ್ತದಲ್ಲಿ ಬರ್ತದೆ, ಒಂದು ಏಕ ವಾಕ್ಯ ಮೇ ಉತ್ತರ ಲಿಖಿ. ಒಂದು ಅನುರೂಪತ ಹಾಗೂ ಏಕ ವಾಕ್ಯ ಮೇ ಉತ್ತರ ಲಿಖಿ. ಇವೇ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ 2 ಅಂಕ ಲಾಂಗ್ ಕ್ವಶನ್ಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಬರೀ ಅನುರೂಪ್ತ ಮಾಡ್ರಿ ಹಾಗೂ ಏಕ ವಾಕ್ಯ ಮೇ ಉತ್ತರ ಲಿಖಿ ಅಷ್ಟು ಮಾಡಿದರೆ ಸಾಕು. ಬಟ್ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟಕ್ಕೆ? 1 ಅಂಕಕ್ಕೆ. ಒಟ್ಟು 2 ಅಂಕಗಳು ನಮಗೆ ಇಲ್ಲಿಂದ ಬರ್ತವೆ. ಎಸ್, ನೆಕ್ಸ್ಟ್ ರಹೀಮ್ ಕೆ ದೋಹೆ ಪದ್ಯ ಪಾಠ ಇದೆ. ದೋಹೆ ಇದೆ. ಏಕ್ अंक का एक प्रश्न. ಮೇ ಬಿ ಇದು ಅನುರೂಪ್ತ ಆದ್ರೂ ಇರಬಹುದು, और ಏಕ ವಾಕ್ಯ ಮೇ ಮ್ಯಾಕ್ಸಿಮಮ್ ಅನುರೂಪ್ತ ಕೇಳುವಂಥ ಚಾನ್ಸಸ್ ಇರ್ತದೆ ದೋಹೆದಿಂದ. ಸರಿನಾ? ಆಮೇಲೆ ಇದು 3 ಅಂಕದ ಒಂದು ಪ್ರಶ್ನೆ. ಈ 3 ಅಂಕದ ಪ್ರಶ್ನೆ ಯಾವ್ದು ಇರ್ತದೆ ಹೇಳ್ರಿ? ಭಾವಾರ್ಥ ಇರ್ತದೆ. ಯಾವ್ದು ಇರ್ತದೆ ಇದು? ಭಾವಾರ್ಥ. ದೋಹೆ ಕಾ ಭಾವಾರ್ಥ ಲಿಖಿ ಎನ್ನುವಂಥದ್ದು ಭಾವಾರ್ಥವನ್ನು ಕೇಳ್ತಾರೆ. ಪ್ರಶ್ನೆ ಸಂಖ್ಯೆ ಎಷ್ಟಿರ್ತದೆ ಭಾವಾರ್ಥದ್ದು? ಈಗಿಂದ ನೆನಪಿಟ್ಕೊಂಡ್ಬಿಡ್ರಿ, 32. ಎಷ್ಟು? 32. ಪ್ರಶ್ನೆ ಸಂಖ್ಯಾ 32 जो रहती है हमारा भावार्थ का रहता है. 2 ಪ್ರಶ್ನೆಗಳಿದಾವೆ. ಒಟ್ಟು ಎಷ್ಟು ಅಂಕಗಳು ಬರ್ತವೆ ಇಲ್ಲಿಂದ? 4 ಅಂಕಗಳು ಬರ್ತವೆ. ಇಲ್ಲಿಗೆ ನಮ್ಮದೇನಾಯ್ತು? ಗದ್ಯ ಮತ್ತು ಪದ್ಯ ಭಾಗಗಳು ಮುಗಿದು. ನೆಕ್ಸ್ಟ್ ಪೂರಕ ಪಾಠ ಅಂತ ಐತಿ. ಪೂರಕ ಪಾಠದಲ್ಲಿ 4 ಅಂಕಗಳು, 2 ಅಂಕದ್ದು 2 ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟು? 2 ಅಂಕದ 2 ಪ್ರಶ್ನೆ. ಪ್ರಶ್ನೆಗಳ ಸಂಖ್ಯೆಯನ್ನು ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ 23 और 24. ಪ್ರಶ್ನೆ ಸಂಖ್ಯೆ 23, 24 ಎದಕ್ಕೆ ಸಂಬಂಧಿಸಿದಿರ್ತಾವ? ಪೂರಕ ವಾಚನ ಅಥವಾ ಪೂರಕ ಪಾಠ ಏನಂತ ಕರಿತೀವಿ ಅದರಿಂದ. ಯಾವ್ಯಾವ ಇದಾವ? ಒಂದು ಕಲ್ಪನಾ ಚಾವ್ಲಾ ಇದೆ, ಒಂದು ಒಲಿಂಪಿಕ್ಸ್ ಬಗ್ಗೆ ಇದೆ, ಆಮೇಲೆ ಒಂದು ಪದ್ಯ ಪಾಠ ಇದೆ, ವಿಣ್ತಿ ಅಂತ ನಾವು ಅದಕ್ಕೆ ಕರಿಬೋದು. ಸರಿನಾ? ಈ 3 ಪೂರಕ ಪಾಠದಿಂದ 2 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಶ್ನೆಗಳ ಸಂಖ್ಯೆ 23 ಮತ್ತು 24. ಒಟ್ಟು 2 ಪ್ರಶ್ನೆಗಳು ಬರ್ತವೆ. ಎಷ್ಟು ಅಂಕಕ್ಕೆ? 4 ಅಂಕಕ್ಕೆ. ನೆಕ್ಸ್ಟ್ ಅನುವಾದ. ಯಾವುದು? ಅನುವಾದ. ಒಂದು ಪ್ರಶ್ನೆ ಅನುವಾದಕ್ಕೆ ಇರ್ತದೆ. 3 ಅಂಕಗಳು ಅನುವಾದದಿಂದ ಕೇಳ್ತಾರೆ. ಪ್ರಶ್ನೆ ಸಂಖ್ಯೆ 33. ಪ್ರಶ್ನೆ ಸಂಖ್ಯೆ ಎಷ್ಟಿರ್ತೈತೆ ಇದು? ಪ್ರಶ್ನೆ ಸಂಖ್ಯಾ ಹೈ 33. ಪ್ರಶ್ನೆ ಸಂಖ್ಯಾ ಹೈ 33. ಒಂದು ನಿಮ್ಮ ಮಾತೃಭಾಷೆಯಲ್ಲಿ ಅನುವಾದ ಮಾಡಿ, ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕನ್ನಡದಲ್ಲಿ ಆದರೂ ಮಾಡ್ಬೋದು, ಅಥವಾ ಇಂಗ್ಲೀಷ್ ಮೀಡಿಯಂ ಇದ್ದರೆ ಅವರು ಇಂಗ್ಲೀಷಲ್ಲಿ ಮಾಡ್ತಾರೆ. ಒಟ್ಟು 3 ಅಂಕಗಳು ಅನುವಾದದಿಂದ ಬರ್ತವೆ. ಇನ್ನು ಅಪಠಿತ ಗದ್ಯಾಂಶ. ಅಪಠಿತ ಗದ್ಯಾಂಶ ಪ್ರಶ್ನೆ ಸಂಖ್ಯೆ ಎಷ್ಟಿರ್ತೈತಿ? 36. ಪ್ರಶ್ನೆ ಸಂಖ್ಯೆ ಎಷ್ಟು? 36.
4 ಅಂಕಕ್ಕೆ ಬರ್ತದೆ. ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಸಬ್ ಕ್ವಶನ್ಸ್ಗಳನ್ನು 4 ಕೇಳಿರ್ತಾರೆ. ಕ ಖ ಗ ಘ ಎನ್ನುವಂಥದ್ದು 4 ಪ್ರಶ್ನೆ. ಒಂದು ಪ್ಯಾಸೇಜನ್ನು ಓದ್ಕೊಳ್ಬೇಕು, ಉತ್ತರ ಅಲ್ಲೇ ಇರ್ತದೆ, ಅದನ್ನು ಆನ್ಸರ್ ಮಾಡ್ಬೇಕಂಥದ್ದು ಒಂದು ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 36 ಇರ್ತದೆ. 4 ಅಂಕಗಳು ಇಲ್ಲಿಂದನೂ ಕೂಡ ನಮಗೆ ಬರ್ತವೆ. ಇನ್ನು ನಿಬಂಧಕ್ಕೂ ಕೂಡ 4 ಅಂಕ ಇದ್ದಾವೆ. ಪ್ರಶ್ನೆ ಸಂಖ್ಯೆ ಎಷ್ಟು ನಿಬಂಧಕ್ಕೆ? 37. ಎಷ್ಟು? 37. 4 ಅಂಕ ಡೈರೆಕ್ಟಾಗಿ ಇಲ್ಲಿಂದನೂ ಕೂಡ ಬರ್ತವೆ. ಇನ್ನು ವ್ಯಾಕರಣದಿಂದ ಒಂದೊಂದು ಅಂಕದ್ದು 2 ಪ್ರಶ್ನೆಗಳು ಕೇಳ್ತಾರೆ. ಅದೆಲ್ಲವೂ ಕೂಡ MCQ ಟೈಪ್ ಇರ್ತಾವೆ. MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತಾವೆ. 1 ರಿಂದ 8 ಸ್ಟಾರ್ಟಿಂಗ್ ಇದೇ ಇರ್ತಾವೆ. ನಿಮ್ಗೆ ವ್ಯಾಕರಣದಿಂದ ಬರುವಂಥದ್ದು ಪ್ರಶ್ನೆಗಳು ಇರ್ತಾವೆ. 1 ರಿಂದ 8 ಪ್ರಶ್ನೆಗಳು ಏನಿರ್ತಾವೆ? ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರ್ತಾವೆ. ಯಾವ್ಯಾವ ಅನ್ನುವಂಥದ್ದನ್ನು ಮುಂದೆ ಡಿಸ್ಕಷನ್ ಮಾಡೋಣ. ಲಿಂಗ, ವಚನ, ಕಾರಕ, ವಿಲೋಮ ಶಬ್ದ, ತದನಂತರ ವಿರಾಮ ಚಿಹ್ನೆ, ಒಂದು ಸಂಧಿಯನ್ನು ಕೇಳ್ತಾರೆ. ಆಮೇಲೆ ಮುಹಾವರೆಯ ಅರ್ಥ ಗೊತ್ತಾಯ್ತಾ? ಆಮೇಲೆ ಕಾರಕ ಒಂದು ಕೇಳ್ತಾರೆ. ಹೀಗೆ 8 ಅಂಶಗಳನ್ನು ವ್ಯಾಕರಣದಲ್ಲಿ ಕೇಳ್ತಾರೆ. ಪ್ರತಿಯೊಂದಕ್ಕೆ ಒಂದೊಂದು ಅಂಕ, ಒಟ್ಟು 8 ಅಂಕಗಳು ನಮಗೆ ವ್ಯಾಕರಣದಿಂದ ಬರ್ತಾವೆ. ನೋಡ್ರಿ, ಇದು ಏನೈತಲ್ಲ ಪತ್ರ ಲೇಖನ, ಮ್ಯಾಕ್ಸಿಮಮ್ ಅಂಕಗಳಿರೋದು ನಮಗೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ಪತ್ರ ಲೇಖನಕ್ಕೆ, ಯಾವುದಕ್ಕೆ? ಪತ್ರ ಲೇಖನಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಸಂಖ್ಯೆ 38 38. ಪ್ರಶ್ನೆ ಸಂಖ್ಯೆ 38. 5 ಅಂಕದ್ದು ಒಂದು ಪತ್ರವನ್ನು ಬರೀಬೇಕು. ಅದರಲ್ಲಿ ಮುಖ್ಯವಾಗಿ ಚುಟ್ಟಿ ಪತ್ರವನ್ನು ಮಾಡಿದ್ರೆ ಅದು ಕೂಡ ಮ್ಯಾಂಡೇಟರಿ ಆಗಿ ಕಂಪಲ್ಸರಿ ಆಗಿರ್ತದೆ. ಒಟ್ಟು 5 ಅಂಕಗಳು ನಮಗೆ ಬರ್ತವೆ. ಇನ್ನು ನೋಡ್ರಿ, 1 ಅಂಕದ ಒಟ್ಟು ಅಂಕಗಳು ಎಷ್ಟದಾವ? 16. 2 ಅಂಕದ್ದು 8 ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟು? 8 ಪ್ರಶ್ನೆಗಳನ್ನು. ಅಂದರೆ ಇಲ್ಲಿ ಒಂದೊಂದು ಅಂಕದ 16 ಅಂದರೆ 16 ಅಂಕ ಬಂತು. 8 ಅಂಕದ 2 ಪ್ರಶ್ನೆ ಅಂದರೆ ಇಲ್ಲಿನೂ ಕೂಡ 16. 8 × 2. 3 ಅಂಕದ ಪ್ರಶ್ನೆಗಳು 9 ಇರ್ತಾವೆ. ಅಂದರೆ ಇಲ್ಲಿ 27 ಅಂಕ ಬರ್ತಾವೆ. 4 ಅಂಕದ ಟೋಟಲ್ ಪ್ರಶ್ನೆಗಳು ಪೂರಕ ವಾಚನ, ಗದ್ಯ, ಪದ್ಯ, ರಚನಾ ಭಾಗ ಎಲ್ಲವನ್ನು ಸೇರಿಸಿ 4 ಇರ್ತಾವೆ. ಅಂದರೆ ಇಲ್ಲಿನೂ ಕೂಡ ಎಷ್ಟು? 16 ಅಂಕ. ಆಮೇಲೆ 5 ಅಂಕದ್ದು 1 ಇರ್ತದೆ, 5 ಅಂಕ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 38 ಇರ್ತಾವೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ಇದೆಲ್ಲವನ್ನು ಸೇರಿಸಿದ್ರೆ ಅಂದರೆ ಎಷ್ಟು ಅಂಕ ಇರ್ತವೆ? 80 ಅಂಕ ಇರ್ತವೆ. ಇದೇ ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಮ SA2 ವಾರ್ಷಿಕ ಪರೀಕ್ಷೆ ಇರಲಿದೆ. ಸೊ ಇದರ ಪ್ರಕಾರನೇ ತಾವುಗಳು ಸಹಿತ ಏನು ಮಾಡಬೇಕು? ಅಭ್ಯಾಸವನ್ನು ಮಾಡಿದ್ರೆ ಸ್ಮಾರ್ಟ್ ಆಗಿ ಹಿಂದಿಯಲ್ಲಿ ಎಷ್ಟು ಗಳಿಸ್ಬೋದು? 80ಕ್ಕೆ 80 ಅಂಕ ಗಳಿಸಬಹುದು. ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಅಭ್ಯಾಸವನ್ನು ಮಾಡಿದರೆ ಗೊತ್ತಾಯ್ತಾ? ಇನ್ನು ನಾವೇನು ತಿಳ್ಕೊಳ್ಳೋಣ? ಪ್ರಶ್ನೆ ಪತ್ರಿಕೆ ಯಾವ ಥರ ಇರ್ತದೆ ಎನ್ನುವಂಥದ್ದು, ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಯಾವ ಥರ ಇರ್ತದೆ ಎನ್ನುವಂಥದ್ದು ನೋಡೋಣ. ಇನ್ನು 9ನೇ ತರಗತಿಗೆ ಬಂದರೆ ಎಲ್ಲ ವಿಷಯಗಳು ಫಸ್ಟ್ ಲ್ಯಾಂಗ್ವೇಜ್ ಮಾತ್ರ. ಯಾವುದು? ಫಸ್ಟ್ ಲ್ಯಾಂಗ್ವೇಜ್. ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇರ್ತದೆ, ಇಂಗ್ಲೀಷ್ ಮಾಧ್ಯಮ ಇದ್ದರೆ ಇಂಗ್ಲೀಷ್ ಇರ್ತದೆ, ಮರಾಠಿ ಇದ್ದರೆ ಮರಾಠಿ, ಬೇರೆ ಬೇರೆ ಮಾಧ್ಯಮದಲ್ಲಿ ಯಾವ ಮಾಧ್ಯಮ ಇದೆ ಅದೇ ಫಸ್ಟ್ ಲ್ಯಾಂಗ್ವೇಜ್ ಇರ್ತದೆ. ಫಸ್ಟ್ ಲ್ಯಾಂಗ್ವೇಜ್ ಒಂದೇ ಎಷ್ಟು ಅಂಕಕ್ಕೆ ಇರ್ತತಿ? 100 ಅಂಕಕ್ಕೆ. ಎಷ್ಟು ಅಂಕಕ್ಕೆ? 100 ಅಂಕಕ್ಕೆ. ಮಿಕ್ಕುಳಿದ ಎಲ್ಲ ವಿಷಯಗಳು ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಕೋರ್ ವಿಷಯಗಳು ಸಹಿತ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲವೂ ಕೂಡ ಅದರ್ ಎಷ್ಟು ಅಂಕಕ್ಕೆ ಇರ್ತವೆ? 80 ಅಂಕಕ್ಕೆ ಇರ್ತವೆ. ಎಷ್ಟು ಅಂಕಕ್ಕೆ? 80 ಅಂಕಕ್ಕೆ ಇರ್ತಾವ. ಸೊ ಈ ತೃತೀಯ ಭಾಷೆ ಹಿಂದಿಯಲ್ಲಿ ನಮಗೆ ಎಷ್ಟು ಅಂಕಗಳು ಬರ್ತವೆ? ಈಗ 80 ಅಂಕಗಳು ಬರ್ತವೆ. ಎಷ್ಟು ಅಂಕಗಳು ಬರ್ತವೆ? 80 ಅಂಕಗಳು ಬರ್ತವೆ. ಸೊ ಈ ಒಂದು 80 ಅಂಕಗಳ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಯಾವ ಥರ ಇರ್ತದೆ ಅನ್ನುವಂಥದ್ದು ನಾವು ನೋಡ್ತಾ ಸಾಗೋಣ. ಮೊದಲಿಗೆ ನೋಡೋದಾದರೆ ಪ್ರಶ್ನೆ ಪತ್ರಿಕೆಯನ್ನು ನಾವು 5 ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಎಷ್ಟು? 5. 1 2 3 4 ಹಾಗೂ 5. ಎಸ್, ಮೊದಲನೇದಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿರ್ತೈತಿ? ವ್ಯಾಕರಣ. ಏನು? ವ್ಯಾಕರಣ ಇರ್ತದೆ. ಎಷ್ಟು? ವ್ಯಾಕರಣ. ನೆಕ್ಸ್ಟ್ ಗದ್ಯ ಭಾಗ. ಒಟ್ಟು ಗದ್ಯ ಭಾಗಗಳ ಸಂಖ್ಯೆ ಎಷ್ಟೈತೆ ನಮಗೆ? 11 ಗದ್ಯ ಪಾಠಗಳು ಅದಾವೆ ನಿಮಗೆ. ನೆಕ್ಸ್ಟ್ ಪದ್ಯ ಭಾಗ, 6 ಪದ್ಯ ಪಾಠಗಳದಾವೆ. ಎಷ್ಟು? 6 ಪದ್ಯ ಪಾಠಗಳದಾವೆ. ನೆಕ್ಸ್ಟ್ ಪೂರಕ ವಾಚನ. ಯಾವುದು? ಪೂರಕ ವಾಚನದಲ್ಲಿ 3 ಪೂರಕ ವಾಚನ ಅದಾವ. ಒಂದು ಕಲ್ಪನಾ ಚಾವ್ಲಾ, ಒಲಿಂಪಿಕ್ ಹಾಗೂ ಒಂದು ಪದ್ಯ ಇದೆ, ಅದಕ್ಕೆ ವಿನತಿ ಅಂತ ನಾವು ಕರಿಬಹುದು. ನೆಕ್ಸ್ಟ್ ಯಾವ್ದು ಇರ್ತದೆ? ನಮ್ಮದು ರಚನಾ ಭಾಗ ಇರ್ತೈತೆ. ಯಾವುದು? ರಚನಾ ಭಾಗ. ರಚನಾ ಭಾಗ. ರಚನಾ ಭಾಗ ಒಟ್ಟು 4 ಅಂಶಗಳನ್ನು ರಚನಾ ಭಾಗದಲ್ಲಿ ನೋಡ್ತೀವಿ. ಇನ್ನು ವ್ಯಾಕರಣದಿಂದ ನೋಡೋದಾದರೆ 1 ಅಂಕದ 8 ಪ್ರಶ್ನೆಗಳು ಕೇಳ್ತಾರೆ. ಒಟ್ಟು 8 ಅಂಕಗಳು ಬರ್ತವೆ. ವ್ಯಾಕರಣದಿಂದ ಎಷ್ಟು ಅಂಕ ಬರ್ತಾವೆ ನಮಗೆ? 8 ಅಂಕ.
ಇನ್ನು ಗದ್ಯ ಭಾಗದಿಂದ ನೋಡುವುದಾದರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಮಾಡೆಲ್ ಪ್ರಶ್ನೆ ಪತ್ರಿಕೆ ಈಗಾಗಲೇ ಬೋರ್ಡ್ ಕಡೆಯಿಂದ ಬಿಟ್ಟಿದ್ದಾರೆ. ಈ ಒಂದು ಗದ್ಯ ಭಾಗದಿಂದ 11 ಏನು ಗದ್ಯ ಭಾಗಗಳದಾವ ಎಷ್ಟು ಅಂಕಗಳು ಬರ್ತವೆ? 32 ಅಂಕಗಳು ಗದ್ಯ ಭಾಗದಿಂದ ಬರ್ತವೆ. ಎಷ್ಟು? 32 ಅಂಕಗಳು. ಇನ್ನು 6 ಪದ್ಯ ಭಾಗ ಏನಿದಾವೆ ಇದರಿಂದ ಎಷ್ಟು ಅಂಕ ಬರ್ತವೆ? 20 ಅಂಕ ನಮಗೆ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತವೆ. ಎಷ್ಟು? 20 ಅಂಕ. ಅದೇ ಥರ ಪೂರಕ ವಾಚನದ 3 ಪೂರಕ ವಾಚನ ಅದಾವ, ಅದರಿಂದ 2 ಅಂಕದ್ದು 2 ಬರ್ತವೆ. ಕುಲ್ ಅಂಕ ಆತ ಯಾ ಪರ್ 4. ಇನ್ನು ರಚನಾ ಭಾಗದಲ್ಲಿ ನೋಡ್ರಿ, ರಚನಾ ಭಾಗದಲ್ಲಿ ಏನೇನಿರ್ತದೆ ಎನ್ನುವಂಥದ್ದಾದರೆ ಮೊದಲನೇದಾಗಿ ಅನುವಾದ. ಯಾವುದು? ಅನುವಾದ. ಅನುವಾದ ಎಷ್ಟು ಅಂಕಕ್ಕೆ ಇರ್ತದೆ? 3 ಅಂಕಕ್ಕೆ ಇರ್ತದೆ. ಎಷ್ಟು ಅಂಕಕ್ಕೆ? 3 ಅಂಕ. ಎರಡನೇದು ಅಪಠಿತ ಗದ್ಯಾಂಶ. ಯಾವುದು? ಅಪಠಿತ ಗದ್ಯಾಂಶ. ಅದು ಎಷ್ಟು ಅಂಕಕ್ಕೆ ಇರ್ತದೆ? 4 ಅಂಕಕ್ಕೆ ಇರ್ತದೆ. ಎಷ್ಟು ಅಂಕಕ್ಕೆ? 4 ಅಂಕಕ್ಕೆ. ನೆಕ್ಸ್ಟ್ ಇರುವಂಥದ್ದು निबंध. ಯಾವುದು? निबंध. निबंध कितने अंकों के लिए रहता है? 4 अंकों के लिए रहता है. कितने अंकों के लिए? 4 अंकों के लिए रहता है. नेक्स्ट पत्र. ಯಾವುದು? पत्र. पत्र ಎಷ್ಟು ಅಂಕಕ್ಕೆ ಇರ್ತದೆ? 5 अंकों के लिए रहता है. कितने अंकों के लिए? 5 अंकों के लिए रहता है. इन सबको मिलाइए तो कितने अंक हो जाएंगे? 16. कितने अंक हो जाएंगे? 16. ಹೌದಿಲ್ಲ? 3 + 4 7, 7 + 4 11, 11 + 5 16 ಅಂಕಗಳು ನಮ್ಮ ರಚನಾ ಭಾಗ. ರಚನಾ ಭಾಗ ಅಂದರೆ ಇದರಲ್ಲೆಲ್ಲ ಇರ್ತವೆ. ರಚನಾ ಭಾಗ ಅಂದರೆ ಏನು ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ರಚನಾ ಭಾಗ ಅಂದರೆ ಇವೇ 4 ಸೇರಿಸೋದಕ್ಕೆ ಏನಂತ ಕರಿತೀವಿ? ಕನ್ಸ್ಟ್ರಕ್ಟಿವ್ ಅಂತ ಕರಿತೀವಿ. ಅಂದರೆ ರಚನಾ ಭಾಗ. ಟೋಟಲ್ ಆಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನ ಎಷ್ಟು? 1 2 3 4 और 5 ಭಾಗों के अंदर हम बांट सकते हैं. 5 ಭಾಗಗಳನ್ನಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನ ವಿಂಗಡಿಸಬಹುದು. ವ್ಯಾಕರಣದಿಂದ ಎಷ್ಟು ಅಂಕ ಬರ್ತವೆ? 8 ಅಂಕ. ಗದ್ಯ ಭಾಗದಿಂದ 32 ಅಂಕ. ಪದ್ಯ ಭಾಗದಿಂದ 20 ಅಂಕ. ಪೂರಕ ವಾಚನದಿಂದ 4 ಅಂಕ. ರಚನಾ ಭಾಗದಿಂದ ಒಟ್ಟು 16 ಅಂಕ ಆತೆ. ಇನ್ನು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಯಾವ ಥರ ಇರ್ತವೆ ಎನ್ನುವಂಥದ್ದು. ಮೊದಲನೇ ಪ್ರಶ್ನೆ ಏನಿರ್ತದೆ? ಪ್ರಶ್ನೆ 1 जो रहता है MCQ ಇರ್ತೈತಿ. ಏನಿರ್ತೈತಿ? MCQ. ಎಲ್ಲನೂ ಕೂಡ 8 ಪ್ರಶ್ನೆಗಳಿರ್ತಾವ. ಪ್ರತಿಯೊಂದಕ್ಕೂ 1 ಅಂಕ. ಒಟ್ಟು 8. ಇದೆಲ್ಲವೂ ಎದಕ್ಕೆ ಸಂಬಂಧಿಸಿದಂತೆ? ವ್ಯಾಕರಣಕ್ಕೆ ಸಂಬಂಧಿಸಿದಂತೆ. ಅದಕ್ಕೆ ವ್ಯಾಕರಣ. ಪ್ರಶ್ನೆ ಸಂಖ್ಯೆ ನೋಡಿದ್ರೆ 1 ರಿಂದ 1 to 8 ಪ್ರಶ್ನೆ ಏನದವ ಅವು ಎಲ್ಲವೂ ಕೂಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರ್ತಾವೆ. ಗೊತ್ತಾಯ್ತಾ? ಇನ್ನು ಮುಖ್ಯ ಪ್ರಶ್ನೆ 2. ಮುಖ್ಯ ಪ್ರಶ್ನೆ ಹೇ 2. ಮುಖ್ಯ ಪ್ರಶ್ನೆ 2 ಎದಕ್ಕೆ ಸಂಬಂಧಿಸಿದಂತೆ ಇರ್ತದೆ? ಅನುರೂಪತ. ಯಾವುದು? ಅನುರೂಪತ. ಅಂತ ಪ್ರಶ್ನೆಗಳು ಎಷ್ಟಿರ್ತಾವ? 4 ಪ್ರಶ್ನೆ ಇರ್ತಾವ. ಪ್ರತಿಯೊಂದಕ್ಕೂ 1 ಅಂಕ. ಒಟ್ಟಿಗಾಗಿ ಇಲ್ಲಿಂದ ಕೂಡ ನಮಗೆ ಎಷ್ಟು ಅಂಕ ಬರ್ತವೆ? 4 ಅಂಕ ಬರ್ತವೆ. ಗೊತ್ತಾಯ್ತಾ? ಇದು ಪ್ರಶ್ನೆ ಸಂಖ್ಯೆ ನೋಡೋದರೆ 9 ರಿಂದ 12 9 to 12 ಏನದವ ಅದೆಲ್ಲ ಅನುರೂಪತಕ್ಕೆ ಸಂಬಂಧಿಸಿದಂತೆ ಇರ್ತಾವೆ. ಇನ್ನು ಮುಖ್ಯ ಪ್ರಶ್ನೆ 3 ನೋಡುವುದಾದರೆ एक वाक्य में उत्तर लिखिए. क्या रहता है? एक वाक्य में उत्तर लिखिए. ಇವು ಕೂಡ ಎಷ್ಟಿರ್ತವೆ? 4 ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರತಿಯೊಂದಕ್ಕೆ 1 ಅಂಕ. ಒಟ್ಟಿಗಾಗಿ 4 ಅಂಕ. ಪ್ರಶ್ನೆ ಸಂಖ್ಯೆಗಳನ್ನು ನೋಡುವುದಾದರೆ 13 ರಿಂದ 16 4 ಪ್ರಶ್ನೆಗಳು ಇರ್ತವೆ. ಗೊತ್ತಾಯ್ತಾ? ಇಷ್ಟು ಎಲ್ಲವನ್ನು ಸೇರಿಸಿ ಇರ್ತದೆ. ಅದಾದಮೇಲೆ ಮುಖ್ಯ ಪ್ರಶ್ನೆ ಹೇ 4. 2 अंकों वाले प्रश्न. 2 अंकದ ಪ್ರಶ್ನೆ. 2-3 ವಾಕ್ಯ में उत्तर लिखिए ಅಂತ ಇರ್ತದೆ. 2-3 ವಾಕ್ಯ में उत्तर लिखिए ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಇರ್ತದೆ. ಒಟ್ಟು ಎಷ್ಟು ಅಂಕಗಳನ್ನು ಕೇಳ್ತಾರೆ? 2 ಅಂಕದ ಪ್ರಶ್ನೆಗಳು 8. ಎಷ್ಟಿರ್ತಾವ? 8 2 ಅಂಕದ ಪ್ರಶ್ನೆ. ಪ್ರತಿಯೊಂದಕ್ಕೆ 2 ಅಂಕ. ಒಟ್ಟು ಎಷ್ಟು ಅಂಕ? 16 ಅಂಕಗಳು ಇಲ್ಲಿಂದ ನಮಗೆ ಬರ್ತವೆ. ಗೊತ್ತಾಯ್ತಾ? ನೆಕ್ಸ್ಟ್ ಮುಂದೆ ಬರೋದು ಮುಖ್ಯ ಪ್ರಶ್ನೆ ಹೇ 5. ಮುಖ್ಯ ಪ್ರಶ್ನೆ 5 ನೋಡುವುದಾದರೆ 3 अंक वाले प्रश्न. कितने? 3. 4 या 5 वाक्यों में उत्तर लिखिए ಎನ್ನುವಂಥ ಪ್ರಶ್ನೆಗಳು ಇರ್ತಾವೆ. 3 ಅಂಕದ ಪ್ರಶ್ನೆ. 3 ಅಂಕ. ಒಟ್ಟು ಎಷ್ಟಿರ್ತವೆ? 3 ಅಂಕದ ಪ್ರಶ್ನೆಗಳು 9 ಇರ್ತವೆ. ನೋಡ್ರಿ, ಅತಿ ಹೆಚ್ಚಿಗೆ ನಿಮಗೆ ಬರೀಬೇಕಾಗಿರುವಂಥದ್ದು ಇಲ್ಲೇ. ಆಮೇಲೆ ಅತಿ ಹೆಚ್ಚಿಗೆ ಸೆಕ್ಷನಲ್ಲಿ ಅಂದರೆ ಮೇನ್ ಸೆಕ್ಷನ್ 5 ಅಲ್ಲಿ ಅತಿ ಹೆಚ್ಚಿಗೆ ಅಂಕಗಳು ಎಷ್ಟದಾವ? 27 ಅದಾವ. 9 into 3 9 ಪ್ರಶ್ನೆಗಳು 3 ಅಂಕದ್ದು. ಒಟ್ಟು 27 ಅಂಕಗಳು. ಅಷ್ಟು ಎಷ್ಟು?
27 ಅಂಕಗಳು. ಇದರಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ನೋಡುವುದಾದರೆ, ಹಿಂದೆ ನಾವು ಪ್ರಶ್ನೆ ಪತ್ರಿಕೆ ನೋಡಿದ್ದೀವ. ಇಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ನೋಡುವುದಾದರೆ 17ರಿಂದ 17 to 24, 17ರಿಂದ 24 ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಇರ್ತಾವೆ. ಜೊತೆಗೆ 25ರಿಂದ 20 to 33 ಈ ಎಲ್ಲ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು. ಇದರಲ್ಲಿ ಮತ್ತೆ ಏನೇನಿರ್ತದೆ? ಪ್ರಶ್ನೆ ಸಂಖ್ಯೆ 32 ಭಾವಾರ್ಥ ಇರ್ತದೆ. ಏನು? ಭಾವಾರ್ಥ. ರಹೀಮ್ ಕೆ ದೋಹೆ ಭಾವಾರ್ಥ ಬರಿಬೇಕು. ಪ್ರಶ್ನೆ ಸಂಖ್ಯೆ 33 ಏನಿರ್ತದೆ? ಅನುವಾದ ಏನಿರ್ತದೆ? ಅನುವಾದ. ಈ 3 ಅಂಕದಲ್ಲಿ 2 ಪ್ರಶ್ನೆಗಳು ಈ ತರ ಇರ್ತವೆ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 6 ನೋಡುವುದಾದರೆ, ಮುಖ್ಯ ಪ್ರಶ್ನೆ 6 5-6 वाक्यों में उत्तर लिखे 4 अंकದ ಪ್ರಶ್ನೆಗಳು ಇರ್ತವೆ. कितने अंकों के लिए? 4 अंक. ಇಲ್ಲಿ ಎಷ್ಟು ಇರ್ತಾವ ಅಂದ್ರೆ 4 ಅಂಕದ ಪ್ರಶ್ನೆಗಳು 2 ಇರ್ತಾವ. ಎಷ್ಟು ಇರ್ತಾವ? 2. ಒಟ್ಟು ಎಷ್ಟು ಅಂಕಗಳು ಬರ್ತಾವೆ? ಇಲ್ಲಿಂದ 8 ಅಂಕಗಳು ಬರ್ತಾವೆ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 34 ಇದು ಗದ್ಯಕ್ಕೆ ಸಂಬಂಧಿಸಿದಂತಿದೆ. ನಮಗೆ ಆಲ್ರೆಡಿ ಗೊತ್ತಿದೆ ಯಾವ್ದು ಪ್ರಶ್ನೆ ಕೇಳ್ತಾರೆ ಇಲ್ಲಿ? ಮೌಸಿ ಪಾಠದಿಂದ ಕೇಳ್ತಾರೆ. ಯಾವ ಪಾಠದಿಂದ? ಮೌಸಿ ಪಾಠದಿಂದ ಕೇಳ್ತಾರೆ. ಇಲ್ಲಿ 2 ಪ್ರಶ್ನೆಗಳು ಕೇಳ್ತಾರೆ. 34 ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳು ಕೇಳ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು. 6 ಪ್ರಶ್ನೆ ಇರ್ತದೆ. 2 ಪ್ರಶ್ನೆಗಳು ಕೇಳ್ತಾರೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು. ಇನ್ನೊಂದು ಪ್ರಶ್ನೆ 35ನೇ ಪ್ರಶ್ನೆ, ಆಲ್ರೆಡಿ ಇದು ನಮಗೂ ಕೂಡ ಗೊತ್ತಿದೆ. ಎದರ ಬಗ್ಗೆ ಕೇಳ್ತಾರೆ? ಪದ್ಯ ಭಾಗ ಪೂರ್ಣ ಕೀಜಿಯೆ, ಜಯ ಜಯ ಭಾರತ್ ಮಾತಾ. मैक्सिमम याद ಕೇಳ್ತಾರೆ? ऊंचा हिया हिमालय तेरा उसमें कितना स्नेह भरा, दिल में अपने आग दबाकर रखता हमको हरा भरा. ಇಲ್ಲಿ ತನಕ 4 ಲೈನ್ಸ್ ಅಷ್ಟೇ ಕೇಳ್ತಾರೆ. ಬೇಕಿದ್ರೆ ಇನ್ನೂ 2 ಲೈನ್ ನೀವು ಮಾಡ್ರಿ. ಸೌ ಸೋತೋ ಸೇ ಬಹ ಬಹ ಕರ್ ಹೈ ಪಾನಿ ಫೂಟಾತ ಜಯ ಜಯ ಭಾರತ್ ಮಾತಾ. 4 ಸಾಲುಗಳನ್ನ ಬರೆದ್ರೆ ಇಲ್ಲಿ ನಿಮಗೆ ಎಷ್ಟು ಅಂಕ ಬರ್ತಾವ? 4 ಅಂಕ ಬರ್ತವೆ. ಇದು 34ನೇ ಪ್ರಶ್ನೆ ಗದ್ಯದಿಂದ ಬಂದರೆ, 35ನೇ ಪ್ರಶ್ನೆ ಪದ್ಯದಿಂದ ಬರ್ತದೆ. 8 ಅಂಕ ಈಗ ಆಲ್ರೆಡಿ ನಿಮಗೆ ಗೊತ್ತಿದ್ದಾವೆ, ಇದೇ ಕೇಳ್ತಾರೆ ಅಂತ ಹೇಳಿ. ಮೌಸ್ಯದಿಂದ 4 ಅಂಕದ ಒಂದು ಪ್ರಶ್ನೆ ಬರ್ತದೆ. ಪದ್ಯ ಭಾಗದಿಂದ ಊಂಚಾ ಹಿಯಾ ಹಿಮಾಲಯ ತೇರ ಜಯ ಜಯ ಭಾರತ್ ಮಾತಾದಿಂದನೇ ಕೇಳ್ತಾರೆ. 8 ಅಂಕಗಳು ಆಲ್ರೆಡಿ ನಿಮಗೆ ಸಿಕ್ಕಂಗೇನೆ ಈಗ, ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹೈ 7. ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ 7. ಇಲ್ಲಿ ಏನಿರ್ತೈತಿ? ಅಪಠಿತ ಗದ್ಯಾಂಶ. ಅಪಠಿತ ಗದ್ಯಾಂಶ ಒಂದೇ ಪ್ರಶ್ನೆ ಇರ್ತದೆ. 36ನೇದು. ಎಷ್ಟನೇದು? 36ನೇದು. ಒಂದು ಪ್ರಶ್ನೆ 4 ಅಂಕಕ್ಕೆ, ಒಟ್ಟು 4 ಅಂಕ. ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ಅನ್ನು ಓದ್ಕೊಳ್ಬೇಕು. 4 ಸಬ್ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಆ 4 ಪ್ರಶ್ನೆಗಳ ಉತ್ತರವನ್ನು ಬರಿಬೇಕು. ಗೊತ್ತಾಯ್ತಾ? ಇವಾಗ ಎಷ್ಟಾಯ್ತಿದ್ದು? 7 ಮುಖ್ಯ ಪ್ರಶ್ನೆಗಳಾವುದು. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 8 ಎದಕ್ಕೆ ಸಂಬಂಧಿಸಿದಂತೆ ಇರ್ತದೆ? ನಿಬಂಧಕ್ಕೆ ಸಂಬಂಧಿಸಿದಂತೆ ಇರ್ತದೆ. ಎದಕ್ಕೆ? ನಿಬಂಧ. ಪ್ರಶ್ನೆ ಸಂಖ್ಯೆ 37ನೇದು ಇರ್ತದೆ. ಇಲ್ಲಿನೂ ಕೂಡ 3 ನಿಬಂಧಗಳನ್ನು ಕೊಟ್ಟಿರ್ತಾರೆ. ಎಷ್ಟು? 3 ನಿಬಂಧಗಳನ್ನು. ಒಂದು ಕ, ಖ ಹಾಗೂ ಗ ಎನ್ನುವಂಥದ್ದು 3 ನಿಬಂಧಗಳನ್ನು ಕೇಳ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವು ಬರಿಬೇಕಾಗಿರುವಂಥದ್ದು. ಒಂದು ನಿಬಂಧ 4 ಅಂಕಕ್ಕೆ. ಇಲ್ಲಿಂದ ಕೂಡ ಎಷ್ಟು ಅಂಕ ಬರ್ತಾವ? 4 ಅಂಕ ನಮಗೆ ಬರ್ತವೆ. ಮೇ ಬಿ ಇದರಲ್ಲಿ ಬೇರೆ ಬೇರೆ ಇರ್ಬೋದು, ಆದರೆ ನೀವು ಖೇಲೋಂಕ ಮಹತ್ವ ಆ ಒಂದು ನಿಬಂಧವನ್ನು ಮಾಡ್ರಿ. ಯಾಕಂದರೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂಥ ಚಾನ್ಸಸ್ಗಳು ಕೂಡ ಅದಕ್ಕೆ ಇದ್ದಾವೆ. ನೆಕ್ಸ್ಟ್ ನಮ್ಮದು ಕೊನೆಯದಾಗಿ ಮುಖ್ಯ ಪ್ರಶ್ನೆ 9 ಎದರ ಬಗ್ಗೆ ಇರ್ತದೆ? ಪತ್ರ ಲೇಖನ ಬಗ್ಗೆ ಇರ್ತದೆ. ಪತ್ರ ಲೇಖನ. ಪ್ರಶ್ನೆ ಸಂಖ್ಯೆ 38. ಇಲ್ಲಿನೂ ಕೂಡ 2 ಪತ್ರಗಳನ್ನು ಕೇಳಿರ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಬೇಕು. ಮ್ಯಾಂಡೇಟರಿಯಾಗಿ ಒಂದು ಯಾವ್ದು ಕೇಳ್ತಾರೆ? ಚುಟ್ಟಿ ಪತ್ರವನ್ನು ಕೇಳಿರ್ತಾರೆ. ಒಂದು ಚುಟ್ಟಿ ಪತ್ರ ಕೇಳಿರ್ತಾರೆ. ಇನ್ನೊಂದು ಆಪ್ಕೆ ಪಿತಾಜಿಗೆ ಅಥವಾ ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ಗೆಳೆಯರಿಗೆ ಅಥವಾ ನಿಮ್ಮ ಪರೀಕ್ಷಾ ತಯಾರಿ ಬಗ್ಗೆ ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರೀರಿ ಅಂತ ಕೇಳ್ತಾರೆ. ಆದರೆ ಒಂದು ಮಾತ್ರ ಅದರಲ್ಲಿ ಏನಿರ್ತದೆ? ಚುಟ್ಟಿ ಪತ್ರ ಇರ್ತದೆ. ಎಷ್ಟು ಅಂಕಕ್ಕೆ? ಒಂದು ಪತ್ರವನ್ನು ಬರೆದಿರಿ ಅಂದರೆ ನಿಮಗೆ 5 ಅಂಕಗಳು ಸಿಗ್ತವೆ. ಎಷ್ಟು ಅಂಕ ಸಿಗ್ತವೆ? 5 ಅಂಕ. ಹೀಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಇರ್ತದೆ. ಒಟ್ಟು ಎಷ್ಟು ಅಂಕಗಳು ಬರ್ತವೆ? 80. ಪ್ರಶ್ನೆಗಳ ಸಂಖ್ಯೆ ಎಷ್ಟು? 38. ಪ್ರಶ್ನೆಗಳ ಸಂಖ್ಯೆ 38. ಆಮೇಲೆ ಮುಖ್ಯ ಪ್ರಶ್ನೆಗಳು ಎಷ್ಟಿರ್ತವೆ? ಒಟ್ಟು ಮುಖ್ಯ ಪ್ರಶ್ನೆಗಳು 9 ಇರ್ತಾವೆ. ಎಷ್ಟಿರ್ತವೆ? 9. ಇದಾಗಿತ್ತು 9ನೇ ತರಗತಿಗೆ ಸಂಬಂಧಿಸಿರುವಂಥ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಪ್ಯಾಟರ್ನ್.
ಇನ್ನು ನೆಕ್ಸ್ಟ್ ಬರ್ತಾ ನಾವು ನಾಳಿನ ಸೆಷನಲ್ಲಿ ಏನು ಡಿಸ್ಕಷನ್ ಮಾಡೋಣ, ಪ್ರತಿಯೊಂದು ಪಾಠದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ಪ್ರಶ್ನೆಗಳು ಕೇಳ್ತಾರೆ, ಅದನ್ನು ಆನ್ಸರ್ ಯಾವ ಥರ ಮಾಡಬೇಕೆನ್ನುವಂಥ, ಸರಿನಾ? ಮುಂದಿನ ತರಗತಿಯಲ್ಲಿ ಅದನ್ನು ನಾವು ನೋಡ್ತಾ ಸಾಗೋಣ. ಸೊ 9ನೇ ತರಗತಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನೂ ಕೂಡ ಮಾಡಬಹುದು. ಹಾಗೂ ಮಾರ್ಚ್ 20ರಿಂದ ನಿಮ್ಮ SE2 ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಸೊ 9ನೇ ತರಗತಿಗೆ ಸಂಬಂಧಿಸಿದಂತೆ ಸಂಪೂರ್ಣ ವಿಡಿಯೋಗಳು ನಮ್ಮ JKR ಅಕಾಡೆಮಿ ಲಭ್ಯ ಇದ್ದಾವೆ. ಅದನ್ನು ಹೋಗಿ ಚೆಕ್ಔಟ್ ಮಾಡ್ಕೊಳ್ಬೋದು. ಮತ್ತೆ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.